ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿನಾಂಕ 23 ಜನವರಿ 2020ರಂದು ಅಧಿಸೂಚಿಸಿರುವ 2018ನೇ ಸಾಲಿನ HK ಮತ್ತು ನಾನ್ HK ಈ ಒಂದು ವೃಂದದ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಈ ಒಂದು ಹುದ್ದೆಗಳ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಇದೀಗ ಅಂದರೆ ದಿನಾಂಕ 4 ಆಗಸ್ಟ್ 2025ರಂದು ಪ್ರಕಟಿಸಲಾಗಿರ್ತದೆ. ಹೌದು ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಈಗ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ 2018ನೇ ಸಾಲಿನ ಅಂದರೆ 2018 ನೋಟಿಫಿಕೇಷನ್ದು ಅದರಲ್ಲಿ HK 81 ಪೋಸ್ಟ್ ಇದ್ದು ಪ್ಲಸ್ 494 ಏನಪ್ಪ ನಾನ್ HK ಈ ಒಂದು SDA ಹುದ್ದೆಗಳ ಏನಪ್ಪ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಈ ಒಂದು 2021ರಂದು ಏನಪ್ಪ ಈಗ ಆಲ್ರೆಡಿ ಪ್ರಕಟಣೆ ಮಾಡಿರ್ತಾರೆ. ಮತ್ತು ಫಸ್ಟ್ ಅಡಿಷ್ನಲ್ ಲಿಸ್ಟನ್ನು ಕೂಡ ಈಗ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. ಇದೀಗ ಈ ಒಂದು ಸದರಿ ಹುದ್ದೆಗಳ ಶೇಕಡಾ 10ರಷ್ಟು ವರ್ಗೀಕರಣಕ್ಕೆ ಸೀಮಿತಗೊಳಿಸಿ ಹೆಚ್ಚುವರಿ ಆಯ್ಕೆ ಪಟ್ಟಿಗಾಗಿ ಇಲಾಖೆಗಳಿಂದ ಸ್ವೀಕೃತವಾದ ಬೇಡಿಕೆ ಮತ್ತು ಪತ್ರಗಳ ಈ ಒಂದು ಕಾಲಾನುಕ್ರಮ ಅನುಸಾರ ಉಳಿಕೆ ಮೂಲ ವೃಂದದ 64 ಹುದ್ದೆಗಳ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಮತ್ತು ಅದರ ಕಟ್ ಆಫ್ ಅಂಕಗಳನ್ನು ಹಾಗೂ ಹೈದರಾಬಾದ್ ಕರ್ನಾಟಕ ವೃಂದದ 14 ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಮತ್ತು ಅದರ ಅಂಕಪಟ್ಟಿಯನ್ನು ಅಥವಾ ಕಟ್ ಆಫ್ ಅಂಕಗಳ ಪಟ್ಟಿಯನ್ನು ಇದೀಗ ಈ ಒಂದು KPSC ಸೈಟಲ್ಲಿ ನೀವು ನೋಡ್ಬೋದಾಗಿದೆ. ಲೆಟ್ಸ್ ಹಿಯರ್ ಈ ಒಂದು ಪ್ರಸ್ತುತ ಈ ಒಂದು ವಾಟ್ಸ್ ನೀವೇನಿದೆಯಲ್ಲ, ಸೊ ನೀವು ಇಲ್ಲಿ ಎಲ್ಲ ಹೋಗಿ ಚೆಕ್ ಮಾಡ್ಕೋಬೋದು. ಲೆಟ್ಸ್ ಹಿಯರ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು. ಸೊ ಈ ಒಂದು ರಾಜ್ಯದ ವಿವಿಧ ನ್ಯಾಯಾಂಗ ಘಟಕಗಳಲ್ಲಿ ಈ ಒಂದು SDA ಹುದ್ದೆಗಳನ್ನು ಕರೆದಿದ್ದರು. ಸೊ ಅದರ ಒಂದು ಫಲಿತಾಂಶವಾಗಿ ಇದೀಗ ದ್ವಿತೀಯ ದರ್ಜೆ ಸಹಾಯಕರ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಏನು? ಸೆಲೆಕ್ಟ್ ಆದವರು, ಫೈನಲ್ ಸೆಲೆಕ್ಷನ್. ಹೆಚ್ಚುವರಿ ಪಟ್ಟಿ ಅಂದರೆ ಜಸ್ಟ್ ಒಂದು ಲಿಸ್ಟಲ್ಲಿದ್ದವರು, ಅದು ಫೈನಲ್ ಅಲ್ಲ. ಬಟ್ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿ, ಎಡಿಷ್ನಲ್ ಸೆಲೆಕ್ಟ್ ಲಿಸ್ಟ್. ಸೊ ತಾವುಗಳು ನೋಡ್ಬೋದು ಇಲ್ಲಿ ನಿಮಗೆ ಯಾವ ಜಿಲ್ಲೆ ಅಂದರೆ ನಿಮ್ಮದು ಪೋಸ್ಟಿಂಗ್ ಅಂದರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಯಾವ ಒಂದು ಯಾವ ಒಂದು ನ್ಯಾಯಾಂಗದಲ್ಲಿ ನಿಮ್ಮದು ಒಂದು ಸೆಲೆಕ್ಟ್ ಆಗಿದೆ ಅಂತ ಇಲ್ಲಿ ತಿಳಿಸ್ಕೊಳ್ಬೋದು. ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಚಾಮರಾಜನಗರ, ಡೇಟ್ ಆಫ್ ಬರ್ತು, ಟೋಟಲ್ ಮಾರ್ಕ್ಸು ಮತ್ತು ನಿಮ್ಮದು ರಿಸರ್ವೇಷನ್ ಎಲ್ಲವನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ ಈ ಒಂದು ನೋಡಿ ಗದಗು, ಹಾಗೆ ಕೋಲಾರ ಡಿಸ್ಟಿಕ್ ಕೋರ್ಟು, ಕಾರವಾರ ಕೋರ್ಟು, ಓಕೆ, ಚಿಕ್ಕಬಳ್ಳಾಪುರ ಕೋರ್ಟು, ಶಿವಮೊಗ್ಗ ಕೋರ್ಟ್, ಓಕೆ, ಅದೇ ರೀತಿ ಬೆಳಗಾವಿ ಕೋರ್ಟು, ಹೀಗೆ ವಿವಿಧ ಒಂದು ನ್ಯಾಯಾಂಗ ಘಟಕಗಳಲ್ಲಿ ಏನಪ್ಪ ಈ ಒಂದು ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಈ ಲಿಸ್ಟನ್ನು ನೀವು ನೋಡ್ಬೋದು. ಅದೇ ರೀತಿ HK ಲಿಸ್ಟನ್ನು ಕೂಡ ನೀವು ಏನಪ್ಪ ಆ ಒಂದು KPSC ಸೈಟಿಂದ ಹೋಗಿ ವೀಕ್ಷಿಸಬಹುದಾಗಿದೆ. ಅರ್ಥ ಆಯ್ತಾ? ಸೊ ನಿಮ್ಮ ಅಂಕಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ತಮ್ಮ ಅಂಕಗಳನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಓಕೆ, ಸೊ ಇದಿಷ್ಟು ಈ ಒಂದು 2018ರ SDA ಸೆಕೆಂಡ್ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟ್ ಅಥವಾ ಹೆಚ್ಚುವರಿ ಆಯ್ಕೆ ಪಟ್ಟಿ, ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ನೀವು ಯಾವ ಥರ ಒಂದು ಮಾಹಿತಿ ಆಗಿದೆ. ಸೊ ಇದಿಷ್ಟು ಈ ಒಂದು KPSC ಮತ್ತು SDA ರಿಲೇಟೆಡು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ನಿರಂತರ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.